ಜಯ ಮಾತಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಪ್ರಾಪ್ತಿರಸ್ತು. ನಿಮಿಷಾಂಬ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ನಿಮಿಷಾಂಬ ಪಾದ ಸೇವಾ ಸಂಪೂರ್ಣ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಸಂಪೂರ್ಣ ಕೃಪಾ ಕಟಾಕ್ಷ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಜ್ಞಾನ ಪ್ರವೃತ್ತಿನಲ್ಲಿ ತಾಯಿ ಆಶೀರ್ವಾದವನ್ನು ಕೋರುತ್ತಾ ನಿನ್ನ ಪಾದಕ್ಕೆ ನಾವೆಲ್ಲರೂ ಭಾಗಿಯಾಗಿ ನಿನ್ನ ಜ್ಞಾನ ವಿಸ್ತರಣೆ ಎಲ್ಲರಿಗೂ ಅಂಗಾಂಗಗಳಿಗೂ ಆಗಲಿ ಅಂತ ಹೇಳಿ ಅವೇರ್ನೆಸ್ ಪರಿಪೂರ್ಣವಾಗಿ ಮಾಡಲಿ ಅಂತ ಹೇಳಿ ಈ ಪ್ರಾರ್ಥನೆಯೊಟ್ಟಿಗೆ ಶುರು ಮಾಡವ. ಓಂ ಶ್ರೀ ನಿಮಿಷಾಂಬಾಯೈ ನಮಃ. ಓಂ ಶ್ರೀ ಆದಿಪರಾಶಕ್ತಿಯೇ ನಮಃ. ಆರೋಗ್ಯ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ನಿಮಿಷಾಂಬ ಕೃಪಾ ಕಟಾಕ್ಷ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ದೀರ್ಘ ಆಯುಷ್ಮಾನ್ ಭವ. ದಿಸ್ ಇಸ್ ರೈಟ್ ಟೈಮ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಬ್ಲಾಸಮಿಂಗ್ ಆಫ್ ದಿ ಕಾನ್ಷಿಯಸ್ನೆಸ್. ನಿಮ್ಮ ಚೈತನ್ಯ ಯಾವ ರೀತಿ ಅರಳಬೇಕು ಅನ್ನೋದು ನಮ್ಮೆಲ್ಲರಿಗೂ ಹೇಳಬೇಕು. ಇಟ್ ಈಸ್ ದ ಬ್ಲಾಸಮಿಂಗ್ ಆಫ್ ದಿ ಕಾನ್ಷಿಯಸ್ನೆಸ್. ವೈ ಆರ್ ವಿ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕಾನ್ಷಿಯಸ್ನೆಸ್? ಸಿನ್ಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ sincerely and seriously this blossoming of the consciousness, so what are the different ways we can allow the consciousness to blossom? So based on this, Sage Kashyapa has told us in this 8th Sutra, what is the highlighting factor of this blossoming of the consciousness? What are the ways we can allow our consciousness to blossom? I am going to give periodically each one of you to blossom with different sayings or with different sutras. It can be Kashyapa, or it can be Guru Gita. So be prepared in the following weeks. So when we are discussing the blossoming of the consciousness, ಚೈತನ್ಯ ಅರಳಿಸೋದು ಹೇಗೆ ಶಿಷ್ಯಂದರು, ಈ ಶಿಷ್ಯಂದರ ಪ್ರಯತ್ನ, ಈ ಚೈತನ್ಯ ಯಾವ ರೀತಿ ಅರಳತ್ತೆ. ಒಂದು ಗಿಳವಾಗಿರತಕ್ಕಂಥವ್ರು ಯಾವ ರೀತಿ ಒಂದು ಹೂವಿನ ಬಳ್ಳಿ ಹಾಕ್ತಿದ್ದೀವಿ, ಆ ಹೂವಿನ ಬಳ್ಳಿ ಆದ ಕೂಡಲೇ ಆ ಹೂಗಳ ಗುಚ್ಛ ಯಾವ ರೀತಿ ಅರಳತ್ತೆ ಅನ್ನೋದನ್ನು ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಸೊ ದ ಮೋರ್ ವಿ ಅಂಡರ್ಸ್ಟ್ಯಾಂಡ್ ದ ಬ್ಲಾಸಮಿಂಗ್ ಆಫ್ ದ ಕಾನ್ಷಿಯಸ್ನೆಸ್, ದೆನ್ there is, the first thing is, a fragrance of this flower gets into us. ಈ ಫ್ರೇಗ್ರೆನ್ಸ್ ಏನು? ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ಪರಿಮಳ. ಸೊ ಇನ್ ದ ಪ್ರೋಸೆಸ್ ಆಫ್ ಅಲವಿಂಗ್ ಅವರ್ ಕಾನ್ಷಿಯಸ್ನೆಸ್ ಟು ಬ್ಲಾಸಮ್, ನಮ್ಮ ಚೈತನ್ಯ ಮಗ್ಗಾಗಿರೋದನ್ನು ಅರಳಿಸಿದಾಗ ನಮ್ಮಲ್ಲಿ ಸೌಗಂಧಿಕ ಪರಿಮಳ ಬರುತ್ತೆ. ಇದು ಒಂದು ಭಾಗ, ಜಸ್ಟ್ ಅ ಮಿನ್ಯೂಸ್ಕಲ್ ಪಾರ್ಟ್ ಆಫ್ ಇಟ್. ಅದು ನಾನಾ ರೀತಿ ಭಾವಗಳು. ಒಂದು ಭಾವ ಪರಿಮಳದ ಭಾವ, ಎರಡನೇದು
ನಾವು ಎಷ್ಟು ಕುಳಿತುಕೊಂಡು ನಾವೇ ನಮ್ಮ ಮನಸ್ಸು ಒಳಗಡೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಪ್ರಯತ್ನ? ವಾಟ್ ಈಸ್ ದಿ ಕೈಂಡ್ ಆಫ್ ಎಫರ್ಟ್ ವಿ ಹ್ಯಾವ್ ಟು ಪುಟ್ ಇನ್? ದಟ್ ಎಫರ್ಟ್ ಸ್ಪಿರಿಚುವಲಿ ಈಸ್ ಕಾಲ್ಡ್ ಆಸ್ ಮೆಡಿಟೇಷನ್. ಆಧ್ಯಾತ್ಮಿಕ ಭಾಷೆಯಲ್ಲಿ ಇಂಟೆನ್ಸ್ ಕಾನ್ಸಂಟ್ರೇಷನ್ will lead to awareness, and awareness leads to blossoming, and awareness with blossoming leads to constant thinking and constant regurgitating. ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಏನು? ಮನನ ಹಾಗೂ ನಿಧಿಧ್ಯಾಸನ. In Kannada as well as in Sanskrita, it is called as Manana and Nididhyasana. ಈ ಮನನ ಹಾಗೂ ನಿಧಿಧ್ಯಾಸನ ಮಾಡ್ತಾ ಬಂದಾಗ ನಾವು ಕುಳಿತುಕೊಂಡು ಒಂದು ಕಡೆ ನಾವು ಪಾಡೆಗೆ ನಾವು ನಮ್ಮ ಒಳಗಡೆ ಇರೋತಕ್ಕಂಥ ಈ ಬೀಜಗಳು, ಆತ್ಮ ಅನ್ನೋ ಬೀಜ, ಆ ಬೀಜನ ನಮ್ಮ ಮನಸ್ಸು ಒಳಗಡೆನೆ ಅರಳಲಿಕ್ಕೆ ಬಿಡಬೇಕು. ವಿ ಹ್ಯಾವ್ ಟು ಅಲೌ ದ್ಯಾಟ್ ಟು ಬ್ಲಾಸಮ್. What is the thing that hampers? ನಮ್ಮ ಮೈಂಡಲ್ಲಿ ಇರೋತಕ್ಕಂಥ ಹಲವಾರು ವೀಡ್ಸ್, ನಮ್ಮ ಮನಸ್ಸಿನಲ್ಲಿರೋತಕ್ಕಂಥ ವೀಡ್ಸ್, ಕಳೆಗಳು. What are the kind of weeds we experience when we sit for meditation? The first weed is anger. The second weed is non-fulfillment. ಫಸ್ಟ್ ವೀಡ್ ಕಳೆ ಯಾವುದು ಅಂದಾಗ ಕೋಪ. ಎರಡನೇದು ನಮ್ಮ ಮನಸ್ಸಲ್ಲಿ ಆ ಟೈಮಲ್ಲಿ ಏನೇನೋ ಆಕಾಂಕ್ಷೆಗಳು ಬರುತ್ತೆ. ನಾವು ಯಾವಾಗ ಮೆಡಿಟೇಷನ್ಗೆ ಕುಳಿತಾಗಲೂ ಕೂಡ ಒಂದೊಂದು ದಿನ ಒಂದೊಂದು ರೀತಿ ಆಕಾಂಕ್ಷೆಗಳು ಬರ್ತಾನೇ ಇರುತ್ತೆ. ಯಾಕೆ ಆಕಾಂಕ್ಷೆ ಬರುತ್ತೆ? ವೈ ಡು ವಿ ಗೆಟ್ ದಿಸ್ ಕೈಂಡ್ ಆಫ್ ಪಾಯಿಂಟ್ಲೆಸ್ ಡಿಸೈರ್? ವಿ ಡೋಂಟ್ ಹ್ಯಾವ್ ಟು ಡಿಸೈರ್, ವಿ ಆರ್ ಸ್ಯಾಟಿಸ್ಫೈಡ್, ಬಟ್ ಸ್ಟಿಲ್ ದ ಡಿಸೈರ್ ಕೀಪ್ಸ್ ಕ್ರಾಪಿಂಗ್ ಅಪ್. Why does these desires enter? Because of an untrained mind. ನಮ್ಮ ಮೈಂಡು ಯಾವಾಗಲೂ ಒಂದು ತರಬೇತಿ ಇಲ್ಲದೆ ಇರೋ ಮನಸ್ಸು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬರೀ ಈ ಜನ್ಮದ್ದಲ್ಲ, ಹೋದ ಜನ್ಮನೂ ಕೂಡ ನಾವು ಆ ಅನ್ಟ್ರೈನ್ಡ್ ಮೈಂಡು ಈಗಲೂ ಕೂಡ ಈ ಜನ್ಮದಲ್ಲೂ ಕೂಡ ಈಗ ಬಾಧೆ ಕೊಡ್ತಾ ಇದೆ. ಮೊಟ್ಟ ಮೊದಲು ಕೋಪ, ಎರಡನೇದು ಆಕಾಂಕ್ಷೆಗಳು. ನಮಗೇನು ಆಸೆ ಇಲ್ಲ, ಆದರೂ ಆಕಾಂಕ್ಷೆಗಳು ಬರ್ತಾನೇ ಇರುತ್ತೆ. ಇದು ಆಕಾಂಕ್ಷೆ ಎಲ್ಲಿಂದ ಬರುತ್ತೆ ಅಂದಾಗ, ಈಗ ಆಸೆ ಇಲ್ಲದೆ ಇದ್ದರೂ ಕೂಡ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಈ ಆಕಾಂಕ್ಷೆಗಳು ಬರ್ತಾನೇ ಇರುತ್ತೆ. ಸೊ ವಿ ಹ್ಯಾವ್ ಟು ಎಂಪ್ಟಿ ದ ಸಬ್ಕಾನ್ಷಿಯಸ್ ಮೈಂಡ್. ದಿಸ್ ಸಬ್ಕಾನ್ಷಿಯಸ್ ಮೈಂಡೇನೆ ಇವತ್ತು ಬೋರ್ಡ್ ನೋಡಿದಾಗ ದ ಸಬ್ಕಾನ್ಷಿಯಸ್ ಮೈಂಡ್ ಈಸ್ ಲೈಕ್ ಅ ನೂಸ್ ಇನ್ಸೈಡ್ ಅಸ್. ನೂಸ್ ಅಂದರೆ ಪಾಶ. ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಏನು ಅದನ್ನು ಹಿಡ್ಕೊಂಡಿದೆ ನಮ್ಮೊಳಗಡೆ ಅಂದರೆ, ಒಂದು ಕತ್ತನ್ನು ಹಿಸ್ಕೋತಕ್ಕಂಥ ಪಾಶ ಆಗಿದೆ. ದ ಸಬ್ಕಾನ್ಷಿಯಸ್ ಮೈಂಡ್ ಈಸ್ ಥ್ರಾಟಲ್ಡ್, ಈಸ್ ಸಫೋಕೇಟೆಡ್ ಬೈ ಒನ್ ಸ್ಟ್ರ್ಯಾಂಗಲ್ ಹೋಲ್ಡ್ ಕಾಲ್ಡ್ ಆ್ಯಸ್ ಅ ನೂಸ್. ಇಂಗ್ಲೀಷ್ನಲ್ಲಿ ಹೇಳೋದೇನು ಅಂದಾಗ, ನೂಸ್ ಕುತ್ತಿಗೆಗೆ ಹಾಕಿರೋತಕ್ಕಂಥ, ನಿರ್ಣ ಮಾಡೋತಕ್ಕಂಥ
ಹಗ್ಗ, ಇಟ್ ಸಫಕೇಟ್ಸ್ ಅಸ್. ಅದು ಸಫಕೇಷನ್ ಬಂದಾಗಲೇ ನಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲೇ ಅದನ್ನು ಸಫಕೇಟ್ ಮಾಡುತ್ತೆ. ಅದು ಮಾಡಿದಾಗ ನಮಗೆ ಕಾನ್ಷಿಯಸ್ ಮೈಂಡ್ಗೆ ಕಳಿಸಲ್ಲ, ಅದು ಸಬ್ಕಾನ್ಷಿಯಸ್ ಮೈಂಡಲ್ಲೇ ಆಗುತ್ತೆ. ನಮಗೇನೋ ಒಂದು ಸಕ್ಸಸ್ ಇರುತ್ತೆ ಯಾವುದೋ ಒಂದು ಲೈಫ್ನಲ್ಲಿ, ಅಂದರೆ ಯಾವುದೋ ಒಂದು ಈ ಟೈಮಲ್ಲಿ ಯಾವುದೋ ಒಂದು ಎಷ್ಟೋ ವಿಚಾರಗಳು ಯಶಸ್ಸಾಗುತ್ತೆ, ಎಷ್ಟೋ ವಿಚಾರಗಳು ಜೀವನದಲ್ಲಿ ಯಶಸ್ಸಾಗದೇ ಇರುತ್ತೆ. ಸೊ ಯಶಸ್ಸಾಗೋ ವಿಚಾರನ ಕರ್ಕೊಂಡು ಹೋಗಿ ಯಶಸ್ಸಾಗಿರೋತಕ್ಕಂಥದ್ದು ಆ ಕಲ್ಪನೆಯಲ್ಲೇ ನಮ್ಮನ್ನು ಕರ್ಕೊಂಡೋಗಿ ಸಿಕ್ಸತ್ತೆ. ಅದಕ್ಕೆ ನಾವು ಏನು ಮಾತಾಡ್ತೀವಿ ಅಂದಾಗ, ಒಂದು ಕಾಲದಲ್ಲಿ ಟೈಮ್ ಚೆನ್ನಾಗಿತ್ತಪ್ಪ, ಈಗಿನ ಕಾಲದಲ್ಲಿ ಟೈಮ್ ಚೆನ್ನಾಗಿಲ್ಲ, ನಿಮ್ಮ ಮನಸ್ಸಿಗೆ ಬರುತ್ತೆ. ಯಾಕೆ ಆ ಥರ ಥಾಟ್ಸ್ ಬರ್ತಾಯಿದೆ? ಈಗಿನ ಕಾಲದಲ್ಲೂ ಟೈಮ್ ಚೆನ್ನಾಗಿದೆ, ಬಟ್ ಯಾಕೆ ನಿಮಗೆ ಆ ಭಾವನೆ ಬರ್ತಾಯಿದೆ? ಯಾತಕ್ಕೆ ಆ ಭಾವನೆ ಬರ್ತಾಯಿದೆ? ನನಗೆ ಆ ಟೈಮ್ ಚೆನ್ನಾಗಿತ್ತು, ನನಗೆ ಒಳ್ಳೆ ಟೈಮು, ಆಗೇನು ಮಾಡ್ತೀವಿ, ಈ ಟೈಮ್ ಚೆನ್ನಾಗಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ. ಆ್ಯಂಡ್ ದಟ್ ಈಸ್ ಯು ಆರ್ ಬೀಯಿಂಗ್ ಥ್ರಾಟಲ್ಡ್. ಕುತ್ತಿಗೆಗೆ ನೇಣು ಹಾಕೋತಕ್ಕಂಥ ಒಂದು ವಿಚಾರಕ್ಕೆ ಬಂದಿದ್ದೀರಾ. ಸೊ ಯುವರ್ ಮೈಂಡ್ ಇಸ್ ನಾಟ್ ವರ್ಕಿಂಗ್ ಬಿಕಾಸ್ ಯು ಫೀಲ್ ಸಫೋಕೇಟೆಡ್, ಯು ಫೀಲ್ ಪ್ರೆಷರೈಸ್ಡ್. ಈ ಸಫೋಕೇಷನ್ ಏನು ಮಾಡುತ್ತೆ? ಕುತ್ತಿಗೆಗೆ ಬಂದಿದೆ ಅಂತ ನಾವು ಆಡು ಭಾಷೆಯಲ್ಲೂ ಮಾತಾಡ್ತೀವಿ. ಹೆಂಗಿದೆಯಪ್ಪ ನೀನು, ಏನಂತೀರ, ಏನೋ ಒಂದು ಸಮಸ್ಯೆ ಆಗ್ಬಿಟ್ಟು ಕುತ್ತಿಗೆಗೆ ಬಂದ್ಬಿಟ್ಟಿದೆ ಜೀವನ. ಐ ಆಮ್ ಸಫೋಕೇಟಿಂಗ್, ಐ ಆಮ್ ನಾಟ್ ಏಬಲ್ ಟು ಬ್ರೀತ್. ವೈ? ಬಿಕಾಸ್ ಯು ಫೀಲ್ ದಟ್ ಯುವರ್ ಥ್ರೋಟ್ ಈಸ್ ಬೀಯಿಂಗ್ ಸ್ಟ್ರ್ಯಾಂಗಲ್ಡ್. ಕುತ್ತಿಗೆ ಹಿಸುಕ್ತಾ ಇದೆ, ನಿಮಗೆ ಯಾವುದೋ ಒಂದು ಸಮಸ್ಯೆ ಕುತ್ತಿಗೆ ಹಿಸುಕ್ತಾ ಇದೆ. ಸೊ ಯು ಆರ್ ನಾಟ್ ಏಬಲ್ ಟು ಬ್ರೀತ್ ಕಂಫರ್ಟಬಲಿ. ಸೊ ನಿಮಗೆ ಕುತ್ತಿಗೆ ಹಿಸ್ಕೋತಾ ಇರೋದ್ರಿಂದ ನಿಮ್ಗೇನು ಫೀಲಿಂಗ್ ಇರುತ್ತೆ ಅಂದರೆ, ಐ ಆಮ್ ನಾಟ್ ಫ್ರೀ ಮೆಂಟಲಿ. ಬಿಕಾಸ್ ದೇರ್ ಈಸ್ ಅ ನಾಟ್ ಇದೆ ನಿಮಗೆ, ಒಂದು ಮನಸ್ಸಿನಲ್ಲಿ ಹಿಡಿತ. ಯು ಆರ್ ನಾಟ್ ಫ್ರೀ. ರಾತ್ರಿ ಎಷ್ಟೋ ಸಲ ನಿಮಗೆ ನಿದ್ದೆ ಬರೋಲ್ಲ, ಒಂದೊಂದು ಸಲ ಏನೋ ಒಂದು ವಿಚಾರ ನಿಮ್ಮ ತಲೆ ಕಾಡಿಸ್ತಾ ಇದೆ, ನಿಮ್ಮ ವಿಚಾರ ಕಾಡಿಸ್ತಾ ಇದೆ. ಅದನ್ನು ಹೆಂಗೆ ನಾನು ಪರಿಹಾರ ಮಾಡ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಹೌ ಟು ಕಮ್ ಔಟ್ ಆಫ್ ದಿಸ್ ಕೈಂಡ್ ಆಫ್ ಅ ಪ್ರಾಬ್ಲಮ್? ಎನಿ ಪ್ರಾಬ್ಲಮ್ ವಿಚ್ ಹ್ಯಾಸ್ ಅ ಸ್ಟ್ರ್ಯಾಂಗಲ್ ಹೋಲ್ಡ್ ಆನ್ ಯು, ಇಂಗ್ಲೀಷ್ನಲ್ಲಿ ನಿಮ್ಮ ಕುತ್ತಿಗೆನ ಮೆಟ್ರೆನ ಹಿಡುತ್ತಾ ಬಂದಾಗ ನಿಮ್ಗೆ ಏನೋ ಹಿಂಸೆ ಆಗ್ತಾ ಇರುತ್ತೆ. ನಿಮಗೆ ಫ್ರೀ ಇಲ್ಲ ಮೈಂಡ್ ಇಸ್ ನಾಟ್ ಫ್ರೀ ಬಿಕಾಸ್ ಯು ಆರ್ ಹ್ಯಾವಿಂಗ್ ದಟ್ ಕೈಂಡ್ ಆಫ್ ಅ ಸ್ಟ್ರ್ಯಾಂಗುಲೇಟಿಂಗ್ ಎಫೆಕ್ಟ್. ಯಾರೋ ಕುತ್ತಿಗೆನ ಹಿಸುಕ್ತಂಗೆ ಅನ್ನಿಸ್ತಾ ಇದೆ, ಯಾರು ಕುತ್ತಿಗೆ ಹಿಸ್ತಾ ಇಲ್ಲ. ಇಟ್ ಈಸ್ ಯುವರ್ ಕರ್ಮ ವಿಚ್ ಈಸ್ ಬ್ಲಾಕಿಂಗ್. ಆ್ಯಂಡ್ ದಟ್ ಕರ್ಮ Kashyapa has told us that is the Pasha. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.